ದಕ್ಷಿಣ ಕನ್ನಡದ ಬಾಜಪೆ, ಮತ್ತೊಂದು ಅದು ಕ್ಷೇತ್ರ, ಅದು ದಕ್ಷಿಣ ಕನ್ನಡ ಕಿನ್ನಿಗೋಳಿ, ಇದು ಪಟ್ಟಣ ಪಂಚಾಯಿತಿಗಳು. ಉತ್ತರ ಕನ್ನಡ ಮಂಕಿ ಪಟ್ಟಣ ಪಂಚಾಯಿತಿ, ಬೆಂಗಳೂರು ಗ್ರಾಮಾಂತರ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ. ಈ 4 ಪಟ್ಟಣ ಪಂಚಾಯಿತಿಗಳಿಗೆ ಚುನಾವಣೆ ನಡೆಯಿತು, ಸಾರ್ವತ್ರಿಕ ಚುನಾವಣೆ ಇದು. ಈ 4ರಲ್ಲಿಯೂ ಕೂಡ ಭಾರತೀಯ ಜನತಾ ಪಕ್ಷ ಜಯಬೇರಿ ಬಾರಿಸಿದೆ. ಈ 4 ಕಡೆ ಭಾರತೀಯ ಜನತಾ ಪಕ್ಷ ಬಹುಮತ ಗಳಿಸಿ ಅಧಿಕಾರಕ್ಕೆ ಬಂದಿದೆ. ಮತ್ತೆ ಬೆಂಗಳೂರು ಗ್ರಾಮಾಂತರದ ದೊಡ್ಡಬಳ್ಳಾಪುರದಲ್ಲಿ ನಗರಸಭೆಗೆ ಒಂದು ತೆರವಾದ ಸ್ಥಾನಕ್ಕೆ ಒಂದು ಚುನಾವಣೆ ನಡೆಯಿತು, ಅಲ್ಲಿಯೂ ಕೂಡ ಬಿಜೆಪಿ ಜಯಗಳಿಸಿದೆ. ರಾಯಚೂರಿನ ತುರ್ವಿಹಾಳ ಪಟ್ಟಣ ಪಂಚಾಯಿತಿ ಒಂದು ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು, ಅಲ್ಲಿಯೂ ಕೂಡ ಬಿಜೆಪಿ ಜಯಬೇರಿ ಬಾರಿಸಿದೆ. ಅಂದರೆ ಇದು ಸಿಹಿ ಸುದ್ದಿ. ರಾಜ್ಯದಲ್ಲಿ ಸಂಪೂರ್ಣವಾಗಿ ಬಿಜೆಪಿಯ ಅಲೆ ಇದೆ ಅಂತಕ್ಕಂಥದ್ದಕ್ಕೆ ಇದು ನಿದರ್ಶನ. ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ನೆಲೆಕಟ್ಟಿದೆ. ಇದರಿಂದ ಅರ್ಥ ಆಗತ್ತೆ ಕಾಂಗ್ರೆಸ್ನ ಹವಾ ಅನ್ನೋದು ಹೊರಟೋಗಿದೆ. ಇನ್ನು ಮುಂದೆ ಕಾಂಗ್ರೆಸ್ ತಲೆ ಎತ್ತುವಂತಹ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಇಲ್ಲ. ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಆದರೂ ಕೂಡ ಭಾರತೀಯ ಜನತಾ ಪಕ್ಷ ಸಂಪೂರ್ಣ ಬಹುಮತದಿಂದ ಈ ಸಾರಿ ಗೆದ್ದು ಅಧಿಕಾರವನ್ನ ಹಿಡಿಯುತ್ತದೆ ಅಂತಕ್ಕಂಥ ಈ ಸಿಹಿ ಸುದ್ದಿಯನ್ನ ಇಡೀ ರಾಜ್ಯದ ಜನರಿಗೆ ತಮ್ಮ ಮೂಲಕ ನಾನು ತಿಳಿಸಲಿಕ್ಕೆ ಬಯಸ್ತೇನೆ. ಇನ್ನೊಂದು ವಿಚಾರವನ್ನು ನಾನು ಹೇಳಬೇಕು ತಮ್ಮ ಮುಂದೆ. ಕಾಂಗ್ರೆಸ್ ಅನ್ನೋದೇ ಅವಸಾನದ ಹಂಚಿಗೆ ಸರಿದು ಬಿಟ್ಟಿದೆ. ಕಾಂಗ್ರೆಸ್ ಅವಸಾನದ ಹಂಚಿಗೆ ಸರಿದಿದೆ. ಇನ್ನೇನು ಇದು ಒಂದು ಹಳೇ ಪಾರ್ಟಿ ಅಂತ ಹೇಳ್ಕೊಳ್ಳೋದು ಅವರೇನೆ. ಹೆಚ್ಚು ಕಡಿಮೆ 150 ವರ್ಷ ಆಗ್ತಾ ಇದೆ ಅಂತ. ಆ ಕಾರಣದಿಂದ ಕಾಂಗ್ರೆಸ್ ಈಗ ಶಿಥಿಲಾವಸ್ಥೆಯಲ್ಲಿದೆ. ಕಾಂಗ್ರೆಸ್ ಶಿಥಿಲಾವಸ್ಥೆಯಲ್ಲಿದೆ. ಯಾಕೆ ಅಂತ ಹೇಳ್ತೀನಿ ನಾನು ಇದಂದ್ರೆ, ಈಗಾಗಲೇ ರಾಹುಲ್ ಗಾಂಧಿಯೇ ನಮ್ಮ ಹೈಕಮಾಂಡ್, ಅವರ ನಾಯಕತ್ವವನ್ನೇ ನಾವು ನಂಬಿದ್ದೇವೆ, ಅವರಿಂದಲೇ ನಾವು ಈಗ ಪಾರ್ಟಿ ಕಟ್ತೇವೆ ಅಂತೇಳಿ ಯಾರು ಹೇಳ್ಕೊಳ್ತಿದ್ರು ಅವರೆಲ್ಲರೂ ಈಗ ಅವರು ಈಸ್ ಯೂಸ್ಲೆಸ್, ಅವರು ನಮಗೆ ಬೇಕಾಗಿಲ್ಲ, ನಮಗೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೇಕಾಗಿಲ್ಲ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಹಠಾವೋ, ಪ್ರಿಯಾಂಕಾ ಗಾಂಧಿ ಲಾವೋ ನಡೆದಿತ್ತು. ಈಗ ನಿನ್ನೆಯಿಂದ ಏನಾಗಿದೆ, ರಾಹುಲ್ ಗಾಂಧಿಯೂ ಹಠಾವೋ, ಪ್ರಿಯಾಂಕಾ ಗಾಂಧಿ ಲಾವೋ. ಯಾವುದಕ್ಕೆ? ಮುಂದಿನ ಚುನಾವಣೆಯಲ್ಲಿ ಪ್ರಧಾನಿ ಅಭ್ಯರ್ಥಿ, ಬಹುಶಃ ಇನ್ನು ಅವರ ಜನ್ಮದಲ್ಲಿ ಕಾಂಗ್ರೆಸ್ನವರು ಯಾವತ್ತೂ ಪ್ರಧಾನಿ ಆಗೋದಿಲ್ಲ. ಹಾಗಿದ್ರೂ ಕೂಡ ಮುಂದಿನ ಚುನಾವಣೆಗೆ ಒಬ್ಬ ಅಭ್ಯರ್ಥಿ ಹೆಸರು ಹೇಳಬೇಕಲ್ಲ. ಅದಕ್ಕೆ ನಮಗೆ ರಾಹುಲ್ ಹೆಸರು ಬೇಡ, ರಾಹುಲ್ ಅವರ ಹೆಸರು ಹೇಳಿಬಿಟ್ರೆ ನಾವು ಇನ್ನು ಮುಂದೆ 50 ಅಲ್ಲ 20 ಸೀಟು ಗೆಲ್ಲೋದು ಕಷ್ಟ ಆಗತ್ತೆ. ಅದರಿಂದ ಪ್ರಿಯಾಂಕಾ ಅವರ ಹೆಸರು ಹೇಳಿ ಅಂತೇಳಿ MP ಗಳು ಹೇಳಕ್ ಶುರು ಮಾಡಿದ್ದಾರೆ. ಖುದ್ದು ರಾಹುಲ್ ಇದು ಅವರ ಮನೆ ಅಳಿಯ ವಾದ್ರಾ ಅವರು ಕೂಡ ಹೇಳಕ್ ಶುರು ಮಾಡಿಬಿಟ್ಟಿದ್ದಾರೆ. ಅಂದಮೇಲೆ ಕಾಂಗ್ರೆಸ್ಸಿನ ಕತೆ ಈಗ ಇನ್ನು ಮುಂದೆ ವ್ಯಥೆ ಅಷ್ಟೇ. ನನಗೆ ತಿಳಿತಿರ್ತಕ್ಕಂಥದ್ದು, ರಾಹುಲ್ ಅವರು ಮನಸ್ಥಿತಿ ಸರಿ ಇದೆಯೋ ಇಲ್ಲೋ ಪರೀಕ್ಷೆ ಆಗಬೇಕು. ಯಾಕೆಂದ್ರೆ ಅವರು ಇಲ್ಲದ ವಿಚಾರಗಳನ್ನ ದೇಶದಲ್ಲೂ ಕೂಡ ಹೇಳ್ತಿದ್ರು. ಇದು ದೇಶಕ್ಕೆ ಸೀಮಿತ ಆಗಿದೆ ಅಂತ ನಾವು ಅಂದ್ಕೊಂಡಿದ್ವಿ. ಆದ್ರೆ ಹೊರದೇಶಕ್ಕೆ ಹೋದ್ರೂ ಕೂಡ ಅಲ್ಲಿಯೂ ದೇಶವನ್ನ ವಿರೋಧಿಸುವ ಮೂಲಕ ದೇಶದ್ರೋಹದ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಅವರು ದೇಶದ್ರೋಹದ ಕೆಲಸ ಮಾಡ್ತಾ ಇರುವ ಕಾರಣ ನಾನು ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ, ತಕ್ಷಣ ಅವರನ್ನ ದೇಶದ್ರೋಹದ ಕಾನೂನಿನ ಅಡಿಯಲ್ಲಿ ಅವರನ್ನ ಬಂಧಿಸಬೇಕು. ಮತ್ತು ಇಲ್ಲ ಅಂತಂದ್ರೆ ಅವರನ್ನ ಈ ದೇಶದಿಂದ ಗಡೀಪಾರು ಮಾಡಬೇಕು ಅಂತೇಳಿ ನಾನು ಘನವಾಗಿ ಆಗ್ರಹ ಮಾಡ್ತೇನೆ.
ಮಾರ್ಚ್ ತಿಂಗಳ ಹೊತ್ತಿಗೆ ಇಲ್ಲೂ ಕೂಡ ಕಾಂಗ್ರೆಸ್ ತುಂಡಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಕರ್ನಾಟಕದಲ್ಲೂ. ಯಾಕೆ ಅಂತಂದ್ರೆ ಈಗಾಗಲೇ ನೋಡಿದ್ವಿ ನಾವು, ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ದೊಡ್ಡ ಒಂದು ಹೋರಾಟ ನಡೀತಾ ಇದೆ. ಏನೂ ಇಲ್ಲ ಅಂದ್ಕೊಂಡೆ ಬ್ರೇಕ್ಫಾಸ್ಟ್ ಆಯ್ತು, ಏನೂ ಇಲ್ಲ ಅಂದ್ಕೊಂಡೆ ಡಿನ್ನರ್ ಪಾರ್ಟಿ ಆಯ್ತು, ಪಾರ್ಟಿಗಳಾಯ್ತು ಒಳಗಡೆ. ಈಗ ನೋಡಿ ಡೆಲ್ಲಿಯವರು ಕರೀತಾರೆ ಮಾಡ್ತಾರೆ ಅಂತ, ಆದ್ರೆ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ, 5 ವರ್ಷ ನಾನೇ ಅಂತ. ಈಗ ನೋಡಿ ಮುಖ್ಯಮಂತ್ರಿ ಸ್ಥಾನ 28ರವರೆಗೂ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತಕ್ಕಂಥ ಮಾತನ್ನ ಜಮೀರ್ ಅವರು ಇವ್ರು ಹೇಳಿದ್ದಾರೆ. ಅವರೊಬ್ಬರೇ ಅಲ್ಲ, ಬಹಳ ಜನರು ಹೇಳ್ತಿದ್ದಾರೆ 28ರವರೆಗೆ ಇವರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಆಯ್ತು, ಅವರೇ ಹೇಳ್ತಾರೆ ತಿರುಗಿ 28ರ ಮೇಲೆ DK ಶಿವಕುಮಾರ್ ಮುಖ್ಯಮಂತ್ರಿ ಅಂತ. ಅರೆ 28 ಇವತ್ತೇ ಚುನಾವಣೆಗೆ ಹೋದ್ರು ನೀವು ಬರಲ್ಲ, 28ಕ್ಕೆ ಹೆಂಗಾಗ್ತೀರಿ? ನನಗೊಂದು ಪಾಠದ ಜ್ಞಾಪಕ ಬಂತು. ನಾವು ಚಿಕ್ಕವರಿರುವಾಗ ನಮ್ಮ ಶಾಲೆಯಲ್ಲಿ ಒಂದು ಪಾಠ ಇತ್ತು. ಏನು ಅಂತಂದ್ರೆ ನರಿ ಮತ್ತು ಕರಡಿ ವ್ಯವಸಾಯ ಮಾಡಿದ್ದು ಪಾಠ. ಅದು ಹೇಗಿತ್ತಪ್ಪ ಅಂತಂದ್ರೆ, ನರಿ ಹೇಳ್ತಂತೆ, ಕರಡಿ ರಾಯ ಈ ಸಾರಿ ನಾವು ವ್ಯವಸಾಯ ಇಬ್ರು ಸೇರಿ ಮಾಡೋಣ, ಈ ಸಾರಿ ಯಾವ್ಯಾವುದು ಭೂಮಿ ಮೇಲೆ ಬೆಳೀತದೋ ಅದೆಲ್ಲ ನನಗೆ, ಭೂಮಿ ಒಳಗಡೆ ಬೆಳೆಯೋದೆಲ್ಲ ನಿನಗೆ. ಈ ಸಾರಿ ವರ್ಷ ಮುಗಿದ ಮೇಲೆ ಮುಂದಿನ ವರ್ಷ ಭೂಮಿಯಲ್ಲಿ ಒಳಗಡೆ ಬೆಳೆಯೋದೆಲ್ಲ ನನಗೆ, ಮೇಲೆ ಬೆಳೆಯೋದೆಲ್ಲ ನಿನಗೆ ಅಂತ ಹೇಳಿ ಏನ್ ಮಾಡಿದ್ವಂತೆ, ಮೊದಲ ಸಾರಿ ಬೆಳೆ ಭತ್ತ, ರಾಗಿ, ಗೋಧಿ ಇಂಥವುಗಳನ್ನೇ ಬೆಳೆದ್ರು, ಜೋಳ ಇದೆಲ್ಲ. ಅದು ಭೂಮಿ ಮೇಲೆ ಬರೋದು ಎಲ್ಲ ತೆನೆ ಮೇಲೆ ಬಂತು. ನರಿ ಹೊಡ್ಕೊಳ್ತು ಅದನ್ನ. ಆ ಬೇರು ಏನೇನು ಬರ್ತದೋ ನೀನು ಇಟ್ಕೋ ಅಂತ ಹೇಳಿ ಕರಡಿಗೆ ಹೇಳ್ತು. ಪಾಪ ಕರಡಿಗೆ ಗೊತ್ತಿಲ್ಲ. ಈ ವರ್ಷ ಮುಗ್ದೋಯ್ತು, ಮುಂದಿನ ವರ್ಷ ಬಂತು. ಈ ಸಾರಿ ಭೂಮಿ ಒಳಗಡೆ ಬೆಳೆಯೋದೆಲ್ಲನೂ ನರಿಗೆ. ಆವತ್ತು ಆಲೂಗಡ್ಡೆ, ಮರಗೆಣಸು, ಸಿಹಿಗೆಣಸು ಇಂಥ ಎಲ್ಲ, ಇದು ಈರುಳ್ಳಿ, ಬೆಳ್ಳುಳ್ಳಿ ಇಂಥವೆಲ್ಲ ಬೆಳೆಯಿತು. ಬೆಳೆದು ಒಳಗಡೆ ಬರೋದೆಲ್ಲ ನರಿ ತಗೊಳ್ತು, ಮೇಲೆ ಬರೋ ಗಿಡ ಕಸ ಕಡ್ಡಿ ಎಲ್ಲ ಕರಡಿ ಕೊಡ್ತು. ನೋಡಿ, ಇದು ನನಗೆ ಜ್ಞಾಪಕ ಬಂತು. ಕರಡಿ ನರಿ ಆಟ, ವ್ಯವಸಾಯದ ಆಟ ಕಾಂಗ್ರೆಸ್ನವರು ಬಹಳ ಚೆನ್ನಾಗಿ ಆಡ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಅವರಿಗೆ ಸಿಕ್ಕಿರತಕ್ಕಂಥದ್ದು ಕೇವಲ ಒಂದೇ ವಿಷಯ, ರಾಜ್ಯದಲ್ಲಿ ಲೂಟಿ ಮಾಡ್ತಕ್ಕಂಥದ್ದು.